ರೈತ ಬಾಂಧವರೇ ನಮಸ್ತೆ. ಬನಶ್ರೀ ಅಗ್ರಿಹೌಸ್ ಅರಸೀಕೆರೆಯಿಂದ ನಿಮಗೆ ಏನು ಇತ್ತೀಚೆಗೆ ನಿಮಗೆ ಪ್ರಾಬ್ಲಮ್ ಆಗಿರೋದು ಏನಪ್ಪ ಅಂದರೆ ಈ ಕಳೆ ಮೇನ್. ಫಸ್ಟ್ ಆಫ್ ಆಲ್ ಈ ಕಳೆನ ಯಾವ ರೀತಿ ಹೋಗ್ಲಾಡ್ಸೋದು, ನೀವು ಯಾವುದೇ ಒಂದು ಅಡಿಕೆ ತೋಟ ಆಗಿರ್ಬೋದು, ಒಂದು ತರಕಾರಿ ಆಗಿರ್ಬೋದು, ಬೇರೆ ಅಗ್ರಿಕಲ್ಚರ್ ಯಾವುದೇ ನೀವು ಒಂದು ಲ್ಯಾಂಡಲ್ಲಿ ನೀವು ಕಳೆ ತೆಗಿಬೇಕು ಅಂದರೂ ತುಂಬಾ ಕಷ್ಟ ಪಡ್ತಾಯಿದ್ದೀರಾ. ದೊಡ್ಡ ವೀಡ್ ಕಟರ್ಸು ಇವ್ರನ್ನೆಲ್ಲ ಹೊಡಿತಾ ಇದ್ದೀರಾ. ಆಮೇಲೆ ನೀವು ಏನು ಕಳೆ ತೆಗಿಲಿಕ್ಕೆ ದೊಡ್ಡ ಮೆಟೀರಿಯಲ್, ಟ್ಯಾಕ್ಟ್ರ್ ಅಂತ ಮೆಟೀರಿಯಲ್ಗಳ್ನ ನೀವು ಈಗ ಹೊಸ್ದಾಗಿ ಬಂದಿರೋ ಅಂಥ 4 ಲಕ್ಷ 5 ಲಕ್ಷ ಕೊಟ್ಟು ಮೆಟೀರಿಯಲ್ ತಗೊಂಡು ನೀವು ಕಳೆ ಒರೆಸೋದು ಅದು ವೇಸ್ಟು ಅಂತ ನನ್ನ ಅನಿಸಿಕೆ. ನಿಮಗೆ ನಿಮ್ಮದು ಟ್ಯಾಕ್ಟ್ರಿ ಇತ್ತು ಅಂದರೆ ನೀವು ಸ್ಲ್ಯಾಶರು ಅಂತೇಳಿ ಇದ್ರ ಹೆಸರು, ಇದು ನಮ್ಮ ಹತ್ರನೇ ಅವೈಲಬಿಲಿಟಿ ಇರುತ್ತೆ. ನಿಮ್ಮ ಟ್ಯಾಕ್ಟ್ರಿ ಎಷ್ಟು HP ಇರುತ್ತೆ ಅಂತ ಹೇಳಿದ್ರೆ ನಾವು ಅದ್ರ ತಕ್ಕನಾಗೆ ನಿಮಗೆ ಟೈರ್ ಟು ಟೈರು ನಾವು ಮಾಡಿಕೊಡ್ತೀವಿ. ನಿಮಗೆ 4 ಇಂಚು, 5 ಅಡಿ, 4.25 ಅಡಿ, 4 ಅಡಿ, 3 ಅಡಿ, ಹೀಗೆ ಸುಮಾರು ಟೈಪು ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಇನ್ನು ಚಿಕ್ಕ ಗಾಡಿ ಇತ್ತು ಅಂದರೆ ಚಿಕ್ಕ ಗಾಡಿಗೂ ಕೂಡ ನಾವು ಮಾಡಿಕೊಡ್ತೀವಿ, ದೊಡ್ಡ ಗಾಡಿಗೂ ಕೂಡ ಮಾಡಿಕೊಡ್ತೀವಿ. ನೋಡಿ, ದೊಡ್ಡ ಸೆಣಬಿನಂತಹ ದೊಡ್ಡ ಇದನ್ನೇ ಕಟ್ ಮಾಡಿ ಹಾಕುತ್ತೆ. ನೀವು ಅಡಿಕೆ ಪಟ್ಟೆ ತೆಗೆಯೋ ಅವಶ್ಯಕತೆ ಇಲ್ಲ. ಬುರುಡೆ, ಅಡಿಕೆ ಪಟ್ಟೆ, ತೆಂಗಿನ ಗರಿ ಇವು ತೆಗೆಯೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಕಟ್ ಮಾಡಿ ಪೌಡ್ರ್ ಮಾಡಾಕುತ್ತೆ. ನಿಮಗೆ ಎಷ್ಟು ಹೈಟು ಡೌನು ಆ ರೀತಿ ನೀವು ಬೇಕಾದರೆ ಇದನ್ನು ಮಾಡ್ಕೋಬೋದು. ಟ್ಯಾಕ್ಟ್ರಿನಲ್ಲಿ ಆಪ್ರೇಟ್ ಮಾಡೋದ್ರಿಂದ ನಿಮಗೆ ಏನು ಸ್ಟ್ರೈನ್ ಅನಿಸಲ್ಲ, ಹೆಂಗೆ ಬೇಕಾದ್ರೂ ಹೊಡಿಬೋದು. ಅವೈಲಬಿಲಿಟಿ ನಮ್ಮಲ್ಲಿ 4 ಇಂಚು, 4 ಅಡಿ, 5 ಅಡಿ ಮತ್ತು 3 ಅಡಿ, 6 ಅಡಿ ಎಲ್ಲ ಥರಕ್ಕೂ ಆಗ್ತದೆ. ಇನ್ನು ಇದು 16.5 HP ಟ್ಯಾಕ್ಟ್ರು ನಮ್ಮ ಹತ್ರನೇ ಅವೈಲಬಿಲಿಟಿನೂ ಕೂಡ ಇರುತ್ತೆ. DK ಚಾಂಪಿಯನ್ ಡಿಶಾರ್ಟ್ ಕಂಪ್ನಿ. ಇದಕ್ಕೂ ಕೂಡ 3 ಅಡಿ ನೀವು ಇಂಟರ್ಕ್ರಾಫ್ಟು, ಬಾಳೆ, ಅಡಿಕೆ, ತರಕಾರಿ 3 ಅಡಿ ಇರೋದ್ರಿಂದ ಎಲ್ಲ ಇದ್ರೊಳಗಳನ್ನು ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಸ್ಲ್ಯಾಶರು ನಿಮಗೆ ಒಳ್ಳೆ ಪ್ರೈಸಲ್ಲಿ ನಮ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಯಾವ ಸೈಜ್ ಹೇಳ್ತೀರೋ ಆ ಸೈಜಲ್ಲಿ ನಾವು ಮಾಡ್ತೀವಿ. ಇದು ಅರಸೀಕೆರೆ ಬನಶ್ರೀ ಅಗ್ರಿಹೌಸ್.